ಸಂಚಲನ ಸೃಷ್ಟಿ ಮಾಡಿದೆ ಮೈಲಾರಲಿಂಗೇಶ್ವರನ ಕಾರ್ಣಿಕ ನುಡಿ. ಈ ಬಾರಿ ತುಂಬಿದ ಕೊಡ ತುಳಿಕತಲೇ ಪರಾಕ್ ಅಂತ ನುಡಿ ಬಂದಿದೆ. ಶಾಸಕರ ಮನಸ್ಸುಗಳು ಕದಲಿದರೆ ಸಿಎಂ ಬದಲಾವಣೆ ಖಚಿತ. ಸಿಎಂ ಬದಲಾವಣೆಯ ಗೂಢಾರ್ಥದಲ್ಲಿದೆ ಈ ಕಾರ್ಣಿಕ ನುಡಿ. ಐತಿಹಾಸಿಕ ಮೈಲಾರಲಿಂಗೇಶ್ವರ ಕಾರ್ಣಿಕ ನುಡಿಯ ವಿಶ್ಲೇಷಣೆ. ಡಿಕೆಶಿಗೆ ಸಿಎಂ ಯೋಗ ಇದೆ ಅಂತ ವೆಂಕಪ್ಪಯ್ಯ ಒಡೆಯರ್ ಹೇಳಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರಲಿಂಗೇಶ್ವರನ ನುಡಿ. ತೆಗಿಯೋಣ ಏನೋ ಆಯ್ತಿದೆ ಫೋನು. ಇದು ಕಳೆದ ಫೆಬ್ರವರಿಯಲ್ಲಿ ಕಾರ್ಣಿಕ ನಡೆದಿತ್ತು. ತುಂಬಿದ ಕೊಡ ತುಳುಕಿತಲೇ ಪರಾಕ್ ಅಂತ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಈಗ ರಾಜಕೀಯವಾಗಿಯೂ ಕೂಡ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಕಳೆದ ಫೆಬ್ರವರಿಯ ಕಾರ್ಣಿಕ ನುಡಿಯಿದು. ಮಳೆ ಬೆಳೆ ಚೆನ್ನಾಗಾಗತ್ತೆ, ತುಂಬಿದ ಕೊಡ ತುಳುಕುತ್ತೆ, ಈ ಅರ್ಥದಲ್ಲಿ ಒಂದಷ್ಟು ಜನ ಹೇಳಿದ್ದಾರೆ. ಈಗ ರಾಜಕೀಯವಾಗಿಯೂ ಕೂಡ ಇದನ್ನು ಅರ್ಥೈಸಲಾಗಿದೆ. ಇದರ ಬಗ್ಗೆ ರಾಜಕೀಯವಾಗಿ ವೆಂಕಪ್ಪಯ್ಯ ಒಡೆಯರ್ ಇವರು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಏನು ಅಂದರೆ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಯೋಗ ಇದೆ ಅಂತ ಅವ್ರು ಹೇಳಿದ್ದಾರೆ. ಈ ಕಾರ್ಣಿಕ ನುಡಿಯ ಅರ್ಥ ಏನು ಅಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಆಗುವಂಥ ಯೋಗ ಇದೆ. ಯಾರು ಏನೇ ಹೇಳಿ ಇದೇ ಬಾರಿ ಆಗ್ತಾರೆ ಅಂತ ಹೇಳಿಲ್ಲ, ಇದೇ ಬಾರಿ ಆಗ್ತಾರೆ ಅಂತ ಕಾರ್ಣಿಕನೂ ಹೇಳಲಿಲ್ಲ, ಅವರೂ ಹೇಳಿಲ್ಲ. ಬಟ್ ಸಿಎಂ ಆಗ್ತಾರೆ, ಆ ಯೋಗ ಅಂತೂ ಇದೆ. ಅದು ಈ ಬಾರಿ ಆಗ್ಬೋದು, ಮುಂದಿನ ಬಾರಿ ಆಗ್ಬೋದು, ಅದು ಯಾವತ್ತು ಬೇಕಾದರೂ ಆಗ್ಬೋದು. ಬಟ್ ಸಿಎಂ ಅಂತೂ ಹಾಗೆ ಆಗ್ತಾರೆ. ಇದು ಈ ಕಾರ್ಣಿಕ ನುಡಿಯ ಗೂಢಾರ್ಥ ಅಂತ ಹೇಳಿದ್ದಾರೆ. ಐತಿಹಾಸಿಕ ನುಡಿ ಇದು. ಸೊ ಶಾಸಕರ ಮನಸ್ಸುಗಳು ಕದಲಿದ್ರೆ ಸಿಎಂ ಬದಲಾವಣೆ ಖಚಿತ ಆಗತ್ತೆ. ಯಾವಾಗ ಒಬ್ಬ ಮುಖ್ಯಮಂತ್ರಿಗೆ ಶಾಸಕರ ಬೆಂಬಲ ಇರೋದಿಲ್ವೋ ಆವಾಗ ನಿಜಕ್ಕೂ ಮುಖ್ಯಮಂತ್ರಿಯ ಬದಲಾವಣೆ ಆಗೇ ಆಗತ್ತೆ. ಆದರೆ ಈಗ ಸಿದ್ದರಾಮಯ್ಯನವರ ಪರವಾಗಿ ಸಾಕಷ್ಟು ಜನ ಶಾಸಕರಿದ್ದಾರೆ ಅನ್ನೋ ಮಾತಿದೆ. ಗೊತ್ತಿಲ್ಲ, ಒಂದು ವೇಳೆ ಶಾಸಕರ ಅಭಿಪ್ರಾಯವನ್ನು ಕೇಳಿದಾಗ ಇಲ್ಲ ನಾವು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿದ್ದೀವಿ ಅಂತ ಹೇಳಿದ್ರು. ನಮ್ಮ ಪ್ರತಿನಿಧಿ ಶಿವಾನಂದ್ ಅವರು ಮಾತಾಡಿಸಿದ್ದಾರೆ. ವೆಂಕಪ್ಪಯ್ಯ ಒಡೆಯರ್ ಅವ್ರನ್ನ ಕೇಳಿಸ್ಕೊಂಬನ್ನಿ. ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಡೀತಕ್ಕಂಥ ದೈವವಾಣಿ ಏನಂತಂದರೆ ತುಂಬಿದ ಕೊಡ ತುಳುಕಿತಲೇ ಪರಾಕ್ ಅಂತೇಳಿ ಈ ಬಾರಿ ಗೊರವಯ್ಯ ನುಡಿದಿರುವಂಥದ್ದು. ಈ ಒಂದು ವಾಣಿಯ ಬಗ್ಗೆ ಸ್ವತಃ ಧರ್ಮದರ್ಶಿಗಳಿದ್ದಾರೆ, ಮಾತನಾಡಿಸೋಣ. ಯಾಕಂದರೆ ರಾಜ್ಯದಲ್ಲಿ ಈಗ ಸಿಎಂ ಕುರ್ಚಿಯ ಬದಲಾವಣೆ ಕೇಳಿಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಇದಕ್ಕೂ ಎಷ್ಟರ ಮಟ್ಟಿಗೆ ಟ್ಯಾಲಿ ಆಗುತ್ತೆ ಅಂತೇಳಿ ಸ್ವತಃ ಧರ್ಮದರ್ಶಿಗಳನ್ನ ಕೇಳೋಣ. ಗುರುಗಳ, ಈ ಬಾರಿ ತುಂಬಿದ ಕೊಡ ತುಳಿಕೆತಲೆ ಪರಾಕ್ ಅಂತೇಳಿ ಗೊರವಯ್ಯಜ್ಜನವ್ರು ನುಡಿದಿರುವಂಥದ್ದು. ಗೊರವಯ್ಯಜ್ಜ ನುಡಿತಕ್ಕಂಥ ಆ ಒಂದು ನುಡಿ ಇಡೀ ವರ್ಷದ ಭವಿಷ್ಯವನ್ನು ಹೇಳುತ್ತೆ. ರಾಜಕೀಯವಾಗಿರ್ಬೋದು, ರೈತಾಪಿ ವರ್ಗಕ್ಕಾಗಿರ್ಬೋದು, ಇತರ ವರ್ಗಗಳಿಗೂ ಸೇರುತ್ತೆ. ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದಾದರೆ ಏನು ಹೇಳ್ತೀರಿ ಇದಕ್ಕೆ? ಇಲ್ಲ, ನಾವು ಗುರುಗಳಾಗಿ ಇಲ್ಲಿ ರಾಜಕೀಯವಾಗಿ ಯಾವುದನ್ನು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ನಾವು ಭಕ್ತಾದಿಗಳು ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ಕೊತಾರೆ. ತುಂಬಿದ ಕೊಡಪಾನ ಅಂತಂದರೆ ಸರ್ಕಾರಕ್ಕೆ ಹೋಲಿಸೋದ ಅಂತಂದರೆ ಅದು ಭದ್ರವಾಗಿದೆ ಅಂತಕ್ಕಂಥದ್ದು. ಅದರಲ್ಲಿ ಏನಾದರೂ ಅವ್ರ ಮನಸ್ಸಿನಲ್ಲಿ ಒಗ್ಗಟ್ಟಿಲ್ಲ ಅಂದರೆ, ಮನಸ್ಸು ಏನಾದರೂ ಸ್ವಲ್ಪ ಬೇರೆ ಬೇರೆ ಟೈಪ್ ಮಾಡ್ಕೊಂಡಾಗ ತುಳುಕಬಹುದು ಅಂತಕ್ಕಂಥ ಇದರಲ್ಲಿ ಒಂದು ಗೂಢಾರ್ಥ ಇದೆ. ಅದಕ್ಕಾಗಿ ಅದನ್ನ ಭಾಳ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಕೊಂಡು ನಡೆಸ್ಕೊಂಡು ಹೋಗೋದು ಒಳ್ಳೆಯದಂತ. ಈಗ ತುಂಬಿದ ಕೊಡ ತುಳುಕಿತಲೇ ಪರಾಕ್ ಅಂತಲ್ಲ, ಈಗ ಕೆಲವೊಂದಿಷ್ಟು ಹಿರಿಯರು ಮಾತಾಡ್ತಿರ್ತಾರೆ ಅವನು ಪಾಪದ ಕೊಡ ತುಂಬಿ ತುಳುಕಾಕತ್ತೈತಿ ಅಂತೇಳಿ. ಬಟ್ ಅದಕ್ಕೆ ಏನಾದರೂ ಆಗುತ್ತಂತ ಈಗ ಏನಾದರೂ ಡಿ.ಕೆ. ಶಿವಕುಮಾರ್ ಅವರು CM ಆಗುವಂಥ ಏನಾದರೂ ಸೂಚನೆ ಐತಾ ಅಥವಾ ಇಲ್ಲ ಅಂತಾರೆ? ಇಲ್ಲ, ನಾವು ಇಂಥ ವ್ಯಕ್ತಿ ಹಿಂಗೆ ಆಗ್ತಾರಂತ ಹೇಳೋಕ್ಕಾಗಲ್ಲ. ಗೂಢಾರ್ಥದಲ್ಲಿ ಯಾರು ಅದನ್ನು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೋ ಅದು ಹಂಗೆ ಆಗಬಹುದು ಅಂತ. ಈಗ ಅವ್ರು ಯಾರು ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಏನು ಆಗಬೇಕಂತ ಹೊಂಟಿದ್ದಾರೆ, ಹಂಗೆ ಆಗ್ಬೋದು ಅಂತಕ್ಕಂಥ ನುಡಿ ಅಷ್ಟೇ. ಈಗ ಡಿ.ಕೆ. ಶಿವಕುಮಾರ್ ಅವರು ಹಿಂದ್ಗಡೆ ಬಂದಾಗಿಲ್ಲೇ ಈ ಒಂದು ದೇವಸ್ಥಾನದ ಮೇಲೆ ಹೆಲಿಕಾಪ್ಟರ್ ತೊಗೊಂಡೋಗಿದ್ರು. ಆ ಒಂದು ವಿಘ್ನ ಏನಾದರೂ ಕಾಡ್ತಾ ಇದೆ ಅವರಿಗೆ, CM ಕುರ್ಚಿಗೆ ಆ ಒಂದು ವಿಘ್ನ ಕಾಡ್ತಾ ಇದೆ. ಅವ್ರೇನಾದರೂ ಆ ಶಾಪ ಪರಿಹಾರ ಮಾಡ್ಕೊಂಡಿದ್ದಾರೆ, ಏನೋ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡಿದ್ದಾರಾ ಅಂತ? ಇಲ್ಲ, ಮೈಲಾರಲಿಂಗಪ್ಪನ ಸನ್ನಿಧಾನಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬ್ ಬಂದಿದ್ರು. ಅವರು ಬಂದೆಲ್ಲ ಅವರು ಇಲ್ಲೇನು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಬೇಕು, ಅವರೇನು ಹರಕೆಗಳನ್ನು ಕೊಡಬೇಕಾಯ್ತು ಎಲ್ಲ ಕೊಟ್ಟಿದ್ದಾರೆ.
ಮೈಲಾರಲಿಂಗನ ಆ ಥರ ಆಶೀರ್ವಾದ ಏನಿಲ್ಲ, ಒಳ್ಳೇದಾಗಿದೆ ಅವರಿಗೆ. ಮೈಲಾರಲಿಂಗ ಯಾವಾಗಲೂ ಅವ್ರಿಗೆ ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡ್ತಾನೆ ಅಂತೇಳಿ ಅವಾಗಲೇ ಎಲ್ಲ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ವಿ. ಅಂದರೆ ಈ ಭಾಗದ ಜನರಿಗೆ ಈ ಒಂದು ದೇವಸ್ಥಾನ ಅಂದರೆ ಸಾಕಷ್ಟು ದೈವ, ಬಹಳಷ್ಟು ಜನ ತಗ್ಗಿ ಬಗ್ಗಿ ಈ ದೇವಸ್ಥಾನಕ್ಕೆ ನಡ್ಕೊತಾರೆ ರೀ. ಅದರೊಳಗಡೆ ಡಿ ಕೆ ಶಿವಕುಮಾರ್ ಈ ಥರ ಮಾಡ್ಕೊಂಡಿದ್ರಲ್ಲ, ಅದೇ ಏನಾದರೂ CM ಕುರ್ಚಿ ತಪ್ಪಿಸ್ಲಿಕ್ಕೆ ಕಾರಣನ ಅಂತ? ಇಲ್ಲ, ಆ ಥರದ್ದು ಯಾವ ಥರದ್ದು ಏನೇ ಇಲ್ಲ. ಇಲ್ಲಿ ಮೈಲಾರಲಿಂಗಪ್ಪನ ಆಶೀರ್ವಾದ ಸದಾಕಾಲ ಇದೆ. ಏನೇನು ಮಾಡಿ ದೋಷ ಮಾಡ್ಕೊಂಡಿದ್ರು? ಏನೇನು? ಅವರು ರುದ್ರಾಭಿಷೇಕ ಮಾಡಿಸಿದ್ವಿ. ರುದ್ರಾಭಿಷೇಕದ ನೀರಿನಿಂದ ಅವರಿಗೆಲ್ಲ ಪ್ರೋಕ್ಷಣೆ ಮಾಡಿ ಅವರಿಗೆಲ್ಲ ಈ ಮೈಲಾರಲಿಂಗನ ಸನ್ನಿಧಾನದಲ್ಲಿ ಹರಕೆಯನ್ನು ತೀರಿಸಿ ಅಡ್ಡ ಬಿದ್ದು ದೀರ್ಘದಂಡ ನಮಸ್ಕಾರ ಮಾಡಿ ಇನ್ನೊಂದು ಸರಿ ಈ ತಪ್ಪುಗಳನ್ನು ನಾವು ಮಾಡೋದಿಲ್ಲ. ಕ್ಷೇತ್ರಕ್ಕೆ ಬಂದಾಗ ಭಕ್ತರಾಗೆ ಬರ್ತೀವಿ ಅಂತ ಹೇಳಿ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ CM ಆಗುವಂಥ ಯೋಗ ಏನಾದರೂ ಐತೆ? ಇಲ್ಲ, ಸಾಹೇಬರು ಈಗ ಎಲ್ಲ ಅವರು ಆಗಲಿ, ಎಲ್ಲರೂ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಿದ್ದೀವಿ. ಅವರವ್ರ ಇಷ್ಟಾರ್ಥಗಳು ನೆರವೇರಲಿ ಅನ್ನೋದಕ್ಕೆ ಭಗವಂತನ ಸನ್ನಿಧಾನ ಇರೋದು. ಹಾಗಂಗಿದ್ರೆ ಅವ್ರಿಗೆ ಆಶೀರ್ವಾದ ಇದ್ದರೆ ಆಗಲಿ, ಒಳ್ಳೇದಾಗಲಿ, ಏನು ತೊಂದರೆ ಇಲ್ಲ. ಇದಿಷ್ಟು ಏನಂದರೆ ವೆಂಕಪ್ಪಯ್ಯ ಒಡೆಯವರ ಮಾತು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳ, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.